ವೀಕ್ಷಕರೇ, ಮಿಥುನ ರಾಶಿಯ ಎಲ್ಲ ಆರ್ಥಿಕ ಬಂಧುಗಳು ಮತ್ತು ಪ್ರೀತಿಯ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತಗಳು. ಜೂನ್ 2026 ಮಿಥುನ ರಾಶಿಯವರ ಜೀವನದಲ್ಲಿ ಅತ್ಯಂತ ಮಹತ್ವ ಹಾಗೂ ಅತ್ಯಂತ ತಿರುವು ತರುವಂತ ಸಮಯವಾಗಿ ಕಾಣುತ್ತಲಿದೆ. ಇಷ್ಟು ದಿನ ಮನಸ್ಸಿನಲ್ಲಿದ್ದ ಗೊಂದಲ, ಭಯ ನಿಧಾನವಾಗಿ ದೂರವಾಗುತ್ತಾ ಹೊಸ ಅವಕಾಶಗಳ ಬಾಗಿಲು ತೆರೆಯುವಂತ ಸಮಯ ಇದು. ಜೀವನದಲ್ಲಿ ಒಂದು ಹೊಸ ಆರಂಭ. ಮಿಥುನ ರಾಶಿಯವರೇ, ನೀವು ಬಹಳ ದಿನಗಳಿಂದ ಒಂದು ದೊಡ್ಡ ಬದಲಾವಣೆಯನ್ನು ನಿರೀಕ್ಷಿಸುತ್ತಿದ್ದೀರಾ. ನನ್ನ ಸಮಯ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಹಲವು ಬಾರಿ ಬಂದಿರಬಹುದು. ಆದರೆ ಜೂನ್ 2026 ನಿಮ್ಮ ಪರಿಶ್ರಮಕ್ಕೆ ಶಾಲ್ ನೀಡುವ ಹಾಗೆ ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವ ತಿಂಗಳಾಗಿ ಕಾಣುತ್ತಿದೆ. ಈ ತಿಂಗಳು ನೀವು ತೆಗೆದುಕೊಳ್ಳುವ ಕೆಲವೊಂದಷ್ಟು ನಿರ್ಧಾರಗಳು ಮುಂದಿನ ಹಲವು ವರ್ಷಗಳ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಇನ್ನು ಗ್ರಹಗಳ ವಿಶೇಷ ಅನುಗ್ರಹ ನೋಡುವುದಾದರೆ, ಇನ್ನು ಈ ಸಮಯದಲ್ಲಿ ಬುಧ ಮತ್ತು ಗುರು ಗ್ರಹಗಳ ಅನುಕೂಲಕರ ಪ್ರಭಾವ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಾಗಿಸುತ್ತದೆ. ನಿಮ್ಮ ಮಾತಿನ ಶಕ್ತಿ, ಬುದ್ಧಿವಂತಿಕೆ ಮತ್ತು ನಿರ್ಧಾರದ ಶಕ್ತಿಯನ್ನು ಹೆಚ್ಚಾಗಿಸುತ್ತದೆ. ಇಷ್ಟು ದಿನ ಎದುರಿಸಿದ ಅಡೆತಡೆಗಳು ಈಗ ನಿಧಾನವಾಗಿ ಸಾಗುವ ಸಮಯವಾಗುವ ಸಾಧ್ಯತೆಗಳು ಕೂಡ ಹೆಚ್ಚಳವಾಗುತ್ತಲಿದೆ. ವಿಶೇಷವಾಗಿ ಶಿಕ್ಷಣ, ಉದ್ಯೋಗ, ವ್ಯವಹಾರ ಮತ್ತು ಹಣಕಾಸಿನ ವಿಷಯದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣುವ ಸಾಧ್ಯತೆಗಳು ಇದೆ. ಇನ್ನು ವಿಶೇಷ ವ್ಯಕ್ತಿಯ ಪ್ರವೇಶವನ್ನು ನೋಡುವುದಾದರೆ, ಇನ್ನು ಜೂನ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಕೂಡ ಇದೆ. ಅವರು ಸ್ನೇಹಿತ, ಸಹೋದ್ಯೋಗಿ, ಸಂಬಂಧಿ ಅಥವಾ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯೇ ಆಗಿರಬಹುದು. ಆ ವ್ಯಕ್ತಿಯ ಮೂಲಕ ನಿಮಗೆ ಹೊಸ ಅವಕಾಶ, ಉತ್ತಮ ಉದ್ಯೋಗಗಳು ಅಥವಾ ಹಣದ ಲಾಭ ಸಿಗುವ ಸಾಧ್ಯತೆಗಳು ಕೂಡ ಇದೆ. ವಿಶೇಷವಾಗಿ ಕ, ನ, ಮ ಅಥವಾ ರ ಅಕ್ಷರದ ಹೆಸರಿನಿಂದ ಆರಂಭವಾಗುವ ವ್ಯಕ್ತಿಯಿಂದ ಶುಭ ಸುದ್ದಿಗಳನ್ನು ಬರಬಹುದು. ಉದ್ಯೋಗ ಮತ್ತು ವ್ಯವಹಾರ ನೋಡುವುದಾದರೆ, ಉದ್ಯೋಗದಲ್ಲಿ ಇರುವವರಿಗೆ ಈ ತಿಂಗಳು ಉತ್ತಮ ಸಮಯ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಸಿಗಬಹುದು. ಕೆಲವರಿಗೆ ಹೊಸ ಪ್ರ ಜವಾಬ್ದಾರಿಗಳು ಅಥವಾ ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಹೊಸ ಅವಕಾಶಗಳು ಅಥವಾ ಸಮಯಗಳು ಕೂಡ ಬರಬಹುದು. ಇನ್ನು ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಹಣದ ಅರಿವು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಹಣಕಾಸಿನ ಸ್ಥಿತಿ ನೋಡುವುದಾದರೆ, ಇಷ್ಟು ದಿನ ನೋಡಿದ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಿಸಬಹುದು. ಆದರೆ ಖರ್ಚು ವೆಚ್ಚದ ಮೇಲೆ ನೀವು ಗಮನವಿಟ್ಟದಿದ್ದರೆ ಅಥವಾ ಸರಿಯಾದ ನಿರ್ಧಾರವನ್ನು ನೀವು ತೆಗೆದುಕೊಳ್ಳದಿದ್ದರೆ ನಿಮಗೆ ಲಾಸ್ ಅಥವಾ ಹೆಚ್ಚಿನ ಖರ್ಚು ಆಗುವಂತ ಸಾಧ್ಯತೆಗಳು ಕೂಡ ಈ ತಿಂಗಳು ನೀವು ಕಾಣಬಹುದು. ಆದ್ದರಿಂದ ಹಣದ ವಿಷಯದಲ್ಲಿ ನೀವು ಗಮನವಿಡುವುದು ಅತ್ಯಂತ ಮುಖ್ಯವಾದದ್ದು ಈ ತಿಂಗಳಿನಲ್ಲಿ. ಇನ್ನು ಕುಟುಂಬ ಮತ್ತು ಸಂಬಂಧ. ಕುಟುಂಬ ಸಂಬಂಧಗಳ ವಿಷಯದಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ಪ್ರೀತಿ, ಕರುಣೆ ಅಥವಾ ಸಮಯ ಸಿಗುವಂತ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಅದರಲ್ಲೂ ದೂರವಾದ ವ್ಯಕ್ತಿಗಳಿಂದ ಅಥವಾ ವ್ಯಕ್ತಿಗಳಿಗೆ ಮರು ಸಂಪರ್ಕ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣುತ್ತಿದೆ. ನೀವೇನಾದರೂ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಾ ಅಥವಾ ನಿಮಗೆ ಬ್ರೇಕಪ್ ಆಗಿದೆ, ಈ ರೀತಿಯಾದಂಥ ಸಾಧ್ಯತೆಗಳು ಇದ್ದರೆ ಅಥವಾ ಈ ರೀತಿಯಾದಂಥ ಸಂದರ್ಭಗಳು ಬಂದಿದ್ದರೆ ನೀವು ಮತ್ತೆ ಪ್ಯಾಚ್ ಆಗುವಂಥದ್ದು ಅಥವಾ ಮತ್ತೆ ಒಂದಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಇದ್ದಂಥ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗುತ್ತಲಿದೆ. ಇನ್ನು ಪ್ರೀತಿ ಸಂಬಂಧದಲ್ಲಿರುವವರಿಗೆ ಒತ್ತಡ ಕೂಡ ಹೆಚ್ಚಾಗಬಹುದು. ಮದುವೆಯಾಗದಿದ್ದವರಿಗೆ ಹೊಸ ಪರಿಚಯ ಅಥವಾ ಮದುವೆಯ ಮಾತುಕತೆ ಆರಂಭವಾಗುವಂತ ಸಾಧ್ಯತೆಗಳು ಕೂಡ ಕಂಡುಬರುತ್ತಿದೆ.
ಇನ್ನು ಆರೋಗ್ಯದ ವಿಷಯದಲ್ಲಿ ಬಂದರೆ, ಇಷ್ಟು ದಿನ ನೀವು ಕಂಡಂಥ ನೋವುಗಳಿಂದ ನೀವು ಸ್ವಲ್ಪ ನೆಮ್ಮದಿ ಕಾಣಬಹುದು. ಇಷ್ಟು ದಿನ ನೀವು ನೋಡಿದಂಥ ಮಾನಸಿಕ ಒತ್ತಡ, ನಿದ್ರಾಹೀನತೆ, ತಲೆಯ ನೋವು ಅಥವಾ ಸೊಂಟ ನೋವುಗಳಿಂದ ನೀವು ಸ್ವಲ್ಪ ವಿರಾಮವನ್ನು ಕೂಡ ಪಡೆಯಬಹುದು. ಅದರ ಜೊತೆಯಲ್ಲಿ ನೀವು ಆರೋಗ್ಯವನ್ನು ನಿರೀಕ್ಷಿಸಿದ ಅಂದರೆ ಆರೋಗ್ಯ, ಆಹಾರ ಕ್ರಮ ಮತ್ತು ವಿಶ್ರಾಂತಿಯ ನಿರ್ಲಕ್ಷ್ಯ ಮಾಡಬೇಡಿ. ಹೆಚ್ಚು ಯೋಚನೆ ಮಾಡುವ ಸ್ವಭಾವದಿಂದ ಒತ್ತಡ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳು ನಿಮ್ಮ ರಾಶಿ ಫಲದಲ್ಲಿ ಈ ತಿಂಗಳಿನಲ್ಲಿ ಹೆಚ್ಚಾಗಿದೆ. ಆದ್ದರಿಂದ ಯೋಚನೆಯನ್ನು ಕೂಡ ಕಮ್ಮಿ ಮಾಡಿ ನಿಧಾನವಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಿನ ಹಿಡಿತಕ್ಕೆ ಬರುತ್ತದೆ. ಇನ್ನು ಎಚ್ಚರಿಕೆ ಏನು ಅಂತ ನೋಡುವುದಾದರೆ, ಈ ತಿಂಗಳಿನ ಕೊನೆಯ ವಾರದಲ್ಲಿ ಯಾರ ಮೇಲಾದರೂ ಕೂಡ ಹೆಚ್ಚಿನ ನಂಬಿಕೆ ಅಥವಾ ವಿಶ್ವಾಸ ಇಡುವುದಕ್ಕಿಂತ ಮುಂಚೆ ಒಂದಲ್ಲ ಎರಡು ಬಾರಿ ನೀವು ಯೋಚನೆಯನ್ನು ಮಾಡಿ. ಮೊದಲನೆಯದಾಗಿ ದುಡ್ಡು ಕೊಡುವಂಥದ್ದು ಅಥವಾ ಸಹಿ ಹಾಕುವಂಥದ್ದು. ಇನ್ನು ಬಿಸ್ನೆಸ್ ಅಥವಾ ವ್ಯವಹಾರ ಮಾಡುತ್ತಿರುವವರು ಕಣ್ಣು ಮುಚ್ಚಿ ನಿಮ್ಮ ಪಾರ್ಟ್ನರ್ಗಳ ಜೊತೆ ಆಗಬಹುದು ಅಥವಾ ತುಂಬಾ ನಂಬಿದಂಥ ವ್ಯಕ್ತಿಯವರು ಸೈನ್ ಹಾಕಲು ಕೇಳಿದರೆ ಹಾಕಲು ಹೋಗಬೇಡಿ. ಇದರಿಂದ ಮುಂದಿನ ವಾರಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನೀವು ಲಾಸ್ ಅಥವಾ ನಷ್ಟವನ್ನು ಕೂಡ ನೋಡಬಹುದು. ಇನ್ನು ಈ ತಿಂಗಳಿಗೆ ನಿಮಗೆ ದೈವ ಸಂದೇಶ ಏನು ಎಂದು ನೋಡುವುದಾದರೆ, ಇನ್ನು ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರುವಂತ ಸಮಯವಾಗಿದೆ. ಆದರೆ ಅದನ್ನು ಉಳಿಸಿಕೊಳ್ಳುವ ಅಥವಾ ಮುಂದಕ್ಕೆ ನಡೆಸುವಂಥದ್ದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲೇ ಇದೆ ಎನ್ನುವುದು ದೇವರ ಸಂದೇಶವಾಗಿದೆ. ಅದರಲ್ಲೂ ನಿಮ್ಮ ಆರೋಗ್ಯ, ಹಣಕಾಸಿನ ಸ್ಥಿತಿಯಲ್ಲಂತೂ ನಿಮ್ಮ ನಿರ್ಧಾರ, ನಿಮ್ಮ ಗಮನ ತುಂಬಾನೇ ಮುಖ್ಯವಾಗಿ ಇರಬೇಕೆಂದು ದೇವರು